ಇನ್ನು ವೋಟರ್ ಲಿಸ್ಟ್ ನಿಂದ ಹಿಂದೂ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ. ಇಂಥದ್ದೊಂದು ಆರೋಪವನ್ನ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುರೇಶ್ ಗೌಡ ಅವರು ಮಾಡ್ತಾ ಇದ್ದಾರೆ. ಒಂದಷ್ಟು ಹೆಸರುಗಳೇನಿತ್ತು ಅದು ಹಿಂದೂ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ. ಡಿಲೀಟ್ ಮಾಡಿರುವಂತಹ ಹೆಸರುಗಳಲ್ಲಿ ಬಹುತೇಕರು ಹಿಂದೂಗಳಿದ್ದಾರೆ. ಬೇಕು ಅಂತಲೇ ಹೆಸರುಗಳನ್ನ ಕೈ ಬಿಡಲಾಗಿದೆ ಅಂತ ಹೇಳಿ ತುಮಕೂರಿನಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪ ಮಾಡಿದ್ದಾರೆ. ಬಿಜೆಪಿಗೆ ಬೀಳುವಂತಹ ಮತ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನುವಂತ ಕುತಂತ್ರ ಇದು. ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ರಿಂದ ಇಂಥದ್ದೊಂದು ಕುತಂತ್ರ ನಡೀತಾ ಇದೆ. ಈ ಕ್ಷೇತ್ರದ 3,000 ಮತದಾರರ ಹೆಸರನ್ನ ಕೈಬಿಡಲಾಗಿದೆ. ಹೆಗ್ಗೆರೆ ಗ್ರಾಮ ಪಂಚಾಯತ್ನಲ್ಲಿಯೇ 680 ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದ್ದು ಬಿಜೆಪಿಯ ಸಾಂಪ್ರದಾಯಿಕ ಮತದಾರರ ಹಕ್ಕನ್ನು ತಪ್ಪಿಸಲಾಗಿದೆ ಅಂತ ಹೇಳಿ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪಿಸಿದ್ರು. ಕೈ ಬಿಟ್ಟಿರುವಂತಹ ಹೆಸರುಗಳಲ್ಲಿ ಬಹುತೇಕ ಹಿಂದೂಗಳ ಹೆಸರಿದೆ, ಬಿಜೆಪಿಯ ಸಾಂಪ್ರದಾಯಿಕ ಮತದಾರರ ಹೆಸರಿದೆ. ಇಂಥ ಸಾಂಪ್ರದಾಯಿಕ ಮತದಾರರ ಹೆಸರನ್ನ ಎಲೆಕ್ಟ್ರೋಲ್ ಅಲ್ಲಿ ಕೈ ಬಿಡೋ ಮೂಲಕ ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಏನು ಮತಗಳು ಬೀಳ್ತಾ ಇತ್ತು ಆ ಮತಗಳನ್ನ ತಪ್ಪಿಸುವಂತಹ ಕೆಲಸವನ್ನ ಗೌರಿಶಂಕರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಇವತ್ತು ಸುರೇಶ್ ಗೌಡ ಮಾಡಿದ್ರು. ಕುಮ್ಮಕ್ಕಿಂದ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಗ್ರಾಮಕ್ಕೆ ಸೇರಿದಂತ ಸುಮಾರು 680 ಮತದಾರರನ್ನ ಕೈ ಬಿಡಿಸಿರುವಂಥದ್ದು ಬಹಳ ನೋವಿನ ಸಂಗತಿ, ಶೋಚನೀಯ ಸ್ಥಿತಿಯಲ್ಲಿ ಇವತ್ತಿದೆ. ಪ್ರಜಾಪ್ರಭುತ್ವವನ್ನ ಇವತ್ತು ಇಲ್ಲಿರೋ ಶಾಸಕರು ಅಧಿಕಾರಿಗಳು ಶಾಮೀಲಾಗಿ ಸುಮಾರು 700 ಮತದಾರರನ್ನ ಒಂದೇ ಗ್ರಾಮದ ಮತದಾರರನ್ನ ಕೈ ಬಿಡಿಸಿರುವಂಥದ್ದು ಉದ್ದೇಶಪೂರ್ವಕವಾಗಿ. ನಾನಿಲ್ಲಿ ಹೇಳೋದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಮತದಾರರ ಪಟ್ಟಿಯಲ್ಲಿ ಬಿಟ್ಟಿರೋದು ಉದ್ದೇಶಪೂರ್ವಕವಾಗಿ ಹಿಂದೂಗಳ ಮತವನ್ನ ಪಟ್ಟಿ ಮಾಡಿ ಅದರಲ್ಲಿ ಬಿಜೆಪಿಗೆ ಬರುವ ಮತದಾರರನ್ನ ಪಟ್ಟಿ ಮಾಡಿ ಡಿಲೀಟ್ ಮಾಡಿದ್ದಾರೆ. ಅಲ್ಲಿ ಮುಸಲ್ಮಾನರು ಹಿಂದೂಗಳೇ ಇದ್ದಾರೆ, ಅಲ್ಲಿ ಮುಸಲ್ಮಾನರುಗಳು ಶಾಸಕರ ಕುಮ್ಮಕ್ಕು. ಯಾಕೆಂದ್ರೆ ಅವ್ರದೇ ರೂಲಿಂಗ್ ಪಾರ್ಟಿ ಇದೆ, ಅವರ ಅಣತಿ ಮೇಲೆ ಬಂದಿರುವಂತಹ ತಹಸೀಲ್ದಾರ್ ಕೂಡ ಒಂದು ಬೂತ್ನಲ್ಲಿ 200 ಜನ ಮತದಾರರನ್ನ ತೆಗಿತಾರೆ ಅಂತ ಹೇಳಿದ್ರೆ ಆ ತಹಸೀಲ್ದಾರ್ ಕೊನೆ ಅಂಕಿತವನ್ನು ಹಾಕಬೇಕಾದ್ರೆ ಒಟ್ಟು ಒಂದು ವಿಲೇಜ್ ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಟೋಟಲ್ ಈಗ ತೆಗೆದಿ ಓವರ್ ಆಲ್ ಕಾನ್ಸ್ಟಿಟ್ಯೂನ್ಸಿಯಿಂದ 3,000, ಅದರಲ್ಲಿ 3,000ದಲ್ಲಿ ಸತ್ತಿರೋರು ಅವೆಲ್ಲ ಒಂದೊಂದು ಗ್ರಾಮದಲ್ಲಿ 10-20 ಇದೆ. ಮೇಜರ್ ಆಗಿ ಫ್ರಾಡ್ ಆಗಿರೋದು ಹೆಗ್ಗೆರೆ ಒಳಗಡೆ. ಈ